ಹೈಕಮಾಂಡಲ್ಲಿ ಏನಾದರೂ ತೀರ್ಮಾನ ಆಗಿದ್ದರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮಗೆ ಮಾಹಿತಿಯೂ ಇಲ್ಲ. ಹೈಕಮಾಂಡಲ್ಲಿ ತೀರ್ಮಾನ ಆಗಿದ್ದರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಆಗಿರಬೇಕು, ಅದ್ರ ಬದ್ಧರಾಗಿ ಇರ್ತೀವಿ. ಸರ್, 2 ವರ್ಷವರೆಗೂ ಕೂಡ ನಾನು ಸಿಎಂ ಆಗಿರ್ತೀನಿ ಅಂತ ನಿನ್ನೆ ಚಾಮರಾಜನಗರದಲ್ಲಿ ಸಿಎಂ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಇವಾಗ ನನಗೆ ಜನಗಳ ಆಶೀರ್ವಾದ ಇರೋವರೆಗೂ ಕೋಲಾರಲ್ಲಿ ನಾನು ಶಾಸಕನಾಗಿರ್ತೀನಿ. ಖಂಡಿತವಾಗ್ಲೂ ಅದು ನಿಜ. ಜನಗಳ ಆಶೀರ್ವಾದ ಬೇಕು. ಆ ರೀತಿಯಲ್ಲಿ ಸಿಎಂ ಅವರು ಹೇಳಿರ್ತಾರೆ, ಜನಗಳ ಆಶೀರ್ವಾದ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿರ್ತಾರೆ. ತಪ್ಪೇನಿದೆ? ಸುರೇಶ್ ಅವರು ಹೇಳಿಲ್ಲ ಸರ್, ಮತ್ತೊಂದು ಮಾತು ಹೇಳಿದ್ದಾರೆ, ಕೊಟ್ಟ ಮಾತು ಸಿದ್ದರಾಮಯ್ಯ ಅವರು ತಪ್ಪಲ್ಲ ಅಂತ. ಯಾರು ಹೇಳಿರೋದು? ಡಿ.ಕೆ. ಸುರೇಶ್ ಅವರು ಹೇಳಿದರು. 100% ಯಾವತ್ತೂ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ತಪ್ಪೋದಿಲ್ಲ, ಅದಂತೂ ನಿಜಾನೇ. ಅವ್ರು ಯಾವತ್ತು ಇವಾಗ ನಾವು ಹೋದ್ರೂ ಅಷ್ಟೇ ಏನಾದರೂ ಒಂದು ಕೆಲಸ ಅಂತ ಹೇಳಿದ್ರು ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೊಟ್ಟ ಮಾತಂತೂ ಮಾಡ್ತಾರೆ. ಅದೇನು ಮಾತುಗಳು ಕೊಟ್ಟಿದ್ದಾರೆ, ಏನಾಗಿದೆ, ಅದು ಯಾವುದು ನಮ್ಮ ಯಾರಿಗೂ ಮಾಹಿತಿ ಇಲ್ಲ. ನೀವು ನಮ್ಮನ್ನು ಕೇಳೋದನ್ನು ಸುಮ್ಮನೆ ವೇಸ್ಟೇ ಮಾತ್ರ, ಆದರೆ ಅದೇನು ಪ್ರಯೋಜನವೂ ಇಲ್ಲ. ಯಾಕಂದರೆ ನಮ್ಮ ಹತ್ರ ಏನು ಮಾಹಿತಿ ಇಲ್ಲ, ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ, ನಮ್ಮ ಮುಂದೆ ಏನು ಮಾತಾಡೂ ಇಲ್ಲ, ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಏನು ಹೇಳಿದ್ರೆ ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ತಯಾರಾಗಿರ್ತೀವಿ. 2 ವರ್ಷ ಆದಮೇಲೆ ಏನಕ್ಕೆ ಡೆವಲಪ್ಮೆಂಟ್ ಆಗ್ತಿದೆ? ಇಲ್ಲ, 2 ಜನಗಳಂಗೆ ಅಂತ ಇದ್ದಾರೆ, ಹೋಗ್ತಾ ಇದ್ದಾರೆ, ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಟಿವಿಗಳವ್ರಿಗೆ ಯಾರಾದರೂ ನಮ್ಮ ಹೈಕಮಾಂಡಲ್ಲಿ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬ್ರು ಏನಾದರೂ ಹೇಳಿದಾರಾ? ಇಲ್ಲ ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಏನಾದರೂ ಹೇಳಿದಾರಾ? ಯಾರೂ ಹೇಳಿಲ್ಲ. ಜನ ಮಾತಾಡ್ಕೊಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಬಿಡಿ, ಸುಮ್ಮನೆ ಆಗೋದೇನಾದರೂ ಇದ್ದರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದು ಸರ್, ಡೆಲ್ಲಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸರ್. ಡೆಲ್ಲಿ ನಮ್ಮ ರಾಜಧಾನಿ, ಹೋಗಬಾರ್ದ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ. ಶಾಸಕರು ಹೋಗಿದ್ದಾರೆ. ನಿನ್ನೆ ನಾನು ಯಾರೋ ಪಕ್ಕದಲ್ಲೇ ಕೇಳಿದ, ನಮ್ಮ ಮುರಳಿ ನೋಡ್ತಾ ಇದ್ದೆ, ಶಿವಾನಂದ ಪಾಟೀಲ್ ಅವರು ಡೆಲ್ಲಿಯಲ್ಲಿದ್ದಾರೆ. ಅವ್ರೇನಂದ್ರು, ಶಿವಾನಂದ ಪಾಟೀಲ್ ಅವ್ರು ಏನಂದ್ರು, ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಅವ್ರಿಗೊಂದು ಕಾಗದ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ರು. ಸರ್, ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಶಾಸಕರೇ ಡೆಲ್ಲಿಗೆ ಹೋಗಿರುವಂಥದ್ದು ಸರ್. ಅಲ್ಲಿ ಇಲ್ಲ, ಅದು ಯಾರ್ಯಾರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ, ದಯವಿಟ್ಟು ಅದ್ರ ಇವರು ಮಾಗಡಿ MLA ಏನು ಹೇಳ್ತಾರೆ ಸರ್, ಒಕ್ಕಲಿಗರಿಗೆ ಈ ಸಲ ಕೊಡಬೇಕು, ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ, ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಹಂಗೆ ಕೇಳ್ಕೊಂಡು ಹೋಗೋದು, ಜಾತಿ ಆಧಾರದ ಮೇಲೆ ಕೇಳೋದನ್ನ ನಾವು ಒಪ್ಪೋದಿಲ್ಲ. ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು. ಇದು ಪ್ರಜಾಪ್ರಭುತ್ವದಲ್ಲಿ, ಇದು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ಇಲ್ಲಿ ಹಂಗಂದ್ರೆ ಎಲ್ಲ ಜಾತಿ ಜನಾಂಗದಲ್ಲಿದ್ದಾರೆ, ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದ್ದಾರೆ. ಹಂಗೆ ಕೇಳೋಕ್ಕೆ ಹೋದರೆ, ಜಾತಿವಾರು ಲೆಕ್ಕ ಮಾಡ್ಕೊಳ್ಳೋಕೆ ಹೋದರೆ ಇದು ತುಂಬ ದೊಡ್ಡದಾಗಿ ಹೋಗುತ್ತೆ. ಇದು ಜಾತಿವಾರು ಲೆಕ್ಕ ಕೇಳೋದು ತಪ್ಪು ಅನಿಸುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡ್ದಂಗೆ ನಾವೆಲ್ಲರೂ ಕೇಳ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಒಕ್ಕಲಿಗರು ಈ ಸಲ ನಮ್ಗೆ ವೋಟ್ ಹಾಕಲ್ಲ ಅಂತ ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ. ಇವಾಗ ಅವರು ಹೇಳಿರೋ ತಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ. ಕ್ಷಮಕ್ಕೆ ಫಲ ಸಿಗಬೇಕು ಅಂತ ಡಿ.ಕೆ. ಖಂಡಿತವಾಗ್ಲೂ ಯಾರು ಕ್ಷಮಾ ಪಡ್ತಾರೋ ಆ ಕ್ಷಮಕ್ಕೆ ಫಲ ಸಿಕ್ಕದೇ ಇರೋದಿಲ್ಲ. ಈ ಡೆವಲಪ್ಮೆಂಟ್ ಬಗ್ಗೆ ಅಲ್ಲ, ಬೇರೆ ಯಾವುದೋ ವಿಚಾರಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇವಾಗ ಬಂದ್ಬಿಟ್ಟಿದ್ದಾರೆ, ಇನ್ನೇನೊಂದು 2 ನಿಮಿಷ ಇರ್ತಾರೆ. ಸಚಿವ ಸಂಪುಟ ಎಲ್ರಿಗೂ ಒಂದು ಅವಕಾಶ ಸಿಗುತ್ತೆ. ಈಗ ಇರ್ತಕ್ಕಂಥ ಸಚಿವರು ಎಲ್ಲರೂ ರಾಜೀನಾಮೆ ಕೊಟ್ಟರೆ ಹೊಸದಾಗಿ ಸಚಿವ ಸಂಪುಟ ಕೂಡ ರಚನೆ ಮಾಡ್ಬೋದು ಅಂತ ಸರ್. ಹೊಸದಾಗಿ ಸಚಿವ ಸಂಪುಟ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಏನು ಮಾಡ್ತಾರೋ ಯಾವುದ್ರ ಬಗ್ಗೆ. ಯಾಕಂದರೆ ನೀವು ಕರೆದಿದ್ದಕ್ಕೆ ನಿಮಗೆ ಗೌರವ ಕೊಟ್ಟು ಮಾತಾಡೋಕ್ಕೆ ಬಂದಿದ್ದೀವಿ. ಬಂದಿಲ್ಲ ಅಂದರೆ ನೀವೇನಂತೀರ, ಮಾಧ್ಯಮ ಮಿತ್ರರು ಕರೆದಾಗ ಬಂದಿಲ್ಲ ಅಂತ ಹೇಳ್ತೀರಾ. ಆದರೆ ಈ ಸಚಿವ ಸಂಪುಟನೋ ಮುಖ್ಯಮಂತ್ರಿಗಳು ಚೇಂಜ್ ಆಗೋದ್ರ ಬಗ್ಗೆ ನಮ್ಮ ಹತ್ರ ಯಾವುದು ಮಾಹಿತಿ ಇಲ್ಲ. ಯಾರೇ ಹೇಳಿದ್ರು ಮಾಹಿತಿ ಅದು ಸುಳ್ಳು ಮಾಹಿತಿ ಆಗ್ತದೆ. ನಾವು ಸುಳ್ಳು ಮಾಹಿತಿಯನ್ನು ನಿಮಗೆ ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ನಾವು ಮಾಡಬಾರ್ದು, ಅದು ತಪ್ಪು. ಥ್ಯಾಂಕ್ ಯು. ಫಾರೆಸ್ಟ್ ಜಮೀನು ಫಾರೆಸ್ಟ್ 1 ಇಂಚು ಬಿಡಬೇಡಿ ಅಂತ ನೀವು ಹೇಳಿದ್ದೀರಿ. ಇವತ್ತು ಎಲ್ಲ ಜಮೀನು ರೈತರು ಈಗಲೂ ಅದೇ ಹೇಳಿ ಇದ್ರ ಮೇಲೆ ಆದೇಶ ಮಾಡೋದಕ್ಕೆ DC ಅವರಿಗೆ ಆದೇಶ ಮಾಡಿದ್ದೀವಿ ಸರ್. ನಮಗಷ್ಟೇ ಜಮೀನು ರೈತರದೇ ಅನ್ನೋದಕ್ಕೆ ಕೋಲಾರ ಸರ್, ಶಿವಗಿರಿ ರಾಮೇಗೌಡ್ರೆ ನಿಮ್ಮ ತಲೆ ಅಡ್ಡ ಬರ್ತದೆ. ಮುಟೇಶನ್ ಇದೆ, ಎಲ್ಲ ಜಮೀನು ನೋಡಿ ಸರ್, ಇಲ್ಲೇ ಮುಟೇಶನ್ ಎಲ್ಲ ಇದೆ. ಸರಿ ಸರ್, ಈಗ ನಮ್ಗೆ ಏನಾಗಿದೆ ಸರ್ ಒಂದೇ ಒಂದು ಮಾತು ಸರ್, ನಮ್ಮ ಮಾತು ಕೇಳ್ಬಿಡಿ ಸರ್. ಬರೀ ಬಾಯಿ ಮಾತುಗಳು, ಬರೀ ಪೇಪರ್ ಸ್ಟೇಟ್ಮೆಂಟ್ಗಳು ನಮ್ಗಾಗಿದೆ. ಆ ಮೇಡಮ್ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಏನಂದ್ರೆ ಗೋಮಾಳ ಜಮೀನು ನೀವು ಕೊಟ್ಟಿರ್ತಕ್ಕಂಥದ್ದು, ನಿಮ್ಮ ಹಿಂದಿನವರು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಮೇಲೆ ಕೊಡಕ್ಕಾಗಲ್ಲ. ಆ ಜಮೀನನ್ನ ಆಯಮ್ಮನ ಆಕ್ರಮಿಸ್ಕೊಳ್ಳೋದಕ್ಕೆ ಆಯಮ್ಮನ ಯಾರು? ಆಯಮ್ಮನ ಬೇಕಾದ್ರೆ ನಿಮ್ಮ ಏನು ರೆವಿನ್ಯೂ ಇಲಾಖೆ ಮೇಲೆ ಕೇಸ್ ಹಾಕ್ಲಿ. ಅದು ಬಿಟ್ಟು ನಮಗೆ ರೈತರು ಇರ್ತಕ್ಕಂಥ ನೋಡಿ, ಬಡವರು ರಾಗಿ ಬೆಳೆದು ಇನ್ನೇನು ಫಸಲು ಬರೋ ಟೈಮ್ಗೆ ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ದೌರ್ಜನ್ಯವಾಗಿ ಆಯಮ್ಮ ಮಾಡೋದು ಯಾಕೆ? ಆಯಮ್ಮನ ಇದು ಮಾಡ್ತಾ ಇದ್ದಾಳೆ. ಇದನ್ನ ನಿಯಂತ್ರಿಸೋದಕ್ಕೆ ಯಾವ ಶಾಸಕರ ಮಾತು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಸರ್ಕಾರದ ಆದೇಶ ಆಗಿದೆ 2015ರಲ್ಲಿ 1 ಎಕರೆ 2 ಎಕರೆ 3 ಎಕರೆನ ಏನು ಹೊಡಿಬಾರ್ದು ಅಂತ. ಈ ಅಮ್ಮನ ಒಕ್ಕಲೆಬ್ಬಿಸೋದಕ್ಕೆ ಆಯಮ್ಮನೇನು ಇಟ್ಲರ
ಆದ್ದರಿಂದ ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಮಗೆ ಈ ಪೇಪರ್ ಸ್ಟೇಟ್ಮೆಂಟ್ಗಳು, ಈ ಬಾಯಿ ಮಾತುಗಳು ಏನು ಬೇಡ. ದಯವಿಟ್ಟು ನೀವು ಇವತ್ತೊಂದು KDP ಮೀಟಿಂಗ್ ಅಲ್ಲಿ ಇಲ್ಲಿ ಬರೀರಿ, DC ಸಾಹೇಬ್ರಿಗೆ ಕೊಡ್ರಿ, DC ಸಾಹೇಬ್ರು ಆರ್ಡರ್ ಮಾಡಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.